ಭಾರತದಾದ್ಯಂತ ಶ್ರೀಕೃಷ್ಣನನ್ನು ವಿವಿಧ ಹೆಸರುಗಳು ಮತ್ತು ರೂಪದಲ್ಲಿ ಪೂಜಿಸಲಾಗುತ್ತದೆ. ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಶ್ರೀಕೃಷ್ಣನನ್ನು ಶ್ರೀನಾಥ್ಜಿ ಎಂದು ಕರೆಯಲಾಗುತ್ತದೆ. ರಾಜಸ್ಥಾನದ ನಾಥದ್ವಾರದಲ್ಲಿರುವ ಶ್ರೀನಾಥ್ಜಿ ದೇವಾಲಯವು ಭಾರತದ ಅತ್ಯಂತ ಪೂಜ್ಯ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದ್ದು, ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ದೇವಾಲಯವು ಬಾಲರೂಪದಲ್ಲಿರುವ ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದೆ ಮತ್ತು ಸನಾತನ ಧರ್ಮದ ವೈಷ್ಣವ ಪಂಥದಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ. ದೇವಾಲಯದಲ್ಲಿರುವ ಶ್ರೀನಾಥ್ಜಿಯ ಮೂರ್ತಿ 7 ವರ್ಷದ ಕೃಷ್ಣನ ರೂಪವಾಗಿದ್ದು, ಇಂದ್ರನಿಂದ ಸುರಿಸಲ್ಪಟ್ಟ ಮಳೆಯ ಪ್ರವಾಹದಿಂದ ಬೃಂದಾವನದ ನಾಗರಿಕರು ಮತ್ತು ಜಾನುವಾರುಗಳಿಗೆ ಆಶ್ರಯ ನೀಡುವ ಸಲುವಾಗಿ ಗೋವರ್ಧನ ಪರ್ವತವನ್ನು ಎತ್ತಿರುವ ರೂಪವಾಗಿದೆ. 1672ರಲ್ಲಿ ಉತ್ತರ ಪ್ರದೇಶದ ಯಮುನಾ ನದಿಯ ಬಳಿಯ ಮಥುರಾದಲ್ಲಿರುವ ಗೋವರ್ಧನ ಬೆಟ್ಟದ ಮೇಲೆ ಮೊದಲ ಬಾರಿಗೆ ಕಾಣಿಸಿಕೊಂಡನೆಂದು ನಂಬಲಾಗಿದೆ. ಮೊಘಲ್ ದೊರೆ ಔರಂಗಜೇಬನಿಂದ ದೇವರನ್ನು ರಕ್ಷಿಸುವ ಸಲುವಾಗಿ ಅದನ್ನು ಆಗ್ರಾಕ್ಕೆ ಸ್ಥಳಾಂತರಿಸಲಾಯಿತು. ಅಲ್ಲಿ ಅದನ್ನು 6 ತಿಂಗಳ ಕಾಲ ಇರಿಸಲಾಗಿತ್ತು. ನಂತರ ದೇವರನ್ನು ರಥದಲ್ಲಿ ದಕ್ಷಿಣಕ್ಕೆ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಲು ನಿರ್ಧರಿಸಲಾಯಿತು. ರಥವು ಇಂದಿನ ರಾಜಸ್ಥಾನದಲ್ಲಿರುವ ಸಿಂಹದ್ ಗ್ರಾಮವನ್ನು ತಲುಪಿದಾಗ ರಥದ ಚಕ್ರಗಳು ಆಳವಾದ ಮಣ್ಣಿನಲ್ಲಿ ಸಿಲುಕಿಕೊಂಡವು. ರಥದೊಂದಿಗೆ ಬಂದ ಪುರೋಹಿತರು ದೇವರು ಈ ಸ್ಥಳದಲ್ಲಿಯೇ ಇರಬೇಕೆಂದು ಸೂಚಿಸಿದ್ದಾರೆ ಎಂದು ಭಾವಿಸಿದರು. ಆದ್ದರಿಂದ ನಾಥದ್ವಾರ ಎಂದು ಕರೆಯಲ್ಪಟ್ಟ ಈ ಸ್ಥಳವನ್ನು ಶ್ರೀನಾಥ್ಜಿಯ ದೇವಾಲಯಕ್ಕಾಗಿ ಆಯ್ಕೆ ಮಾಡಲಾಯಿತು. ದೇವಾಲಯವನ್ನು ಮೇವಾರದ ಮಹಾರಾಣಾ ರಾಜ್ ಸಿಂಗ್ ಸಹಾಯದಿಂದ 1728ರಲ್ಲಿ ನಿರ್ಮಿಸಲಾಯಿತು. ಮುಖ್ಯ ಶ್ರೀನಾಥ್ಜಿ ದೇವಸ್ಥಾನ ಅಥವಾ ಹವೇಲಿ ಯಾವಾಗಲೂ ಭಕ್ತರಿಂದ ತುಂಬಿರುತ್ತದೆ. ಶ್ರೀನಾಥರ ಮೂರ್ತಿ ಗಾಢ ಅಮೃತಶಿಲೆಯದ್ದಾಗಿದೆ. ಗಲ್ಲದ ಮೇಲೆ ಹೊಳೆಯುವ ರತ್ನವು ಮೊಘಲ್ ಆಡಳಿತಗಾರರಿಂದ ಉಡುಗೊರೆಯಾಗಿ ನೀಡಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀನಾಥರ 10 ವಿವಿಧ ಲೀಲೆಗಳನ್ನು ವಿವರಿಸಿದೆ. ಈ ರೂಪವು ಚೌಕಾಕಾರದ ಪೀಠವನ್ನು ಹೊಂದಿದೆ. ಅದರಲ್ಲಿ 9 ವಸ್ತುಗಳಿದ್ದು, ಶ್ರೀನಾಥರ ಬಲಪಾದದ ಬಳಿ 1 ಹಸು ಮತ್ತು 1 ಹೋರಿ ನಿಂತಿದೆ. ನಂತರ 1 ನವಿಲು ಶ್ರೀನಾಥರನ್ನು ನೋಡುತ್ತಿದೆ. ಶ್ರೀನಾಥರ ಬಲಭುಜದ ಕಡೆಗೆ ಮೇಕೆಯ ಮುಖವಿದೆ ಹಾಗೂ ಒಬ್ಬ ಋಷಿಯು ಶ್ರೀನಾಥನ ಶಿರದ ಬಲಭಾಗದ ಕಡೆಗೆ ಕುಳಿತಿದ್ದಾರೆ. ಮೂರ್ತಿಯ ಶಿರದ ಮೇಲೆ 1 ಗಿಳಿಯು ಹಣ್ಣನ್ನು ತಿನ್ನುವುದನ್ನು ಕಾಣಬಹುದು ಹಾಗೂ ಶಿರದ ಎಡಭಾಗದಲ್ಲಿ 2 ಋಷಿಗಳು ಕುಳಿತಿದ್ದಾರೆ. ಸುರುಳಿ ಆಕಾರದ ಸರ್ಪದೊಂದಿಗೆ ಸಿಂಹದ ಮುಖ ಹಾಗೂ ಜೋಡಿ ಹಂಸಗಳನ್ನು ಕಾಣಬಹುದು. ಇದು ನಮ್ಮ ಮನಸ್ಸು ಮತ್ತು ಹೃದಯಗಳಲ್ಲಿ ಬಾಂಧವ್ಯ ಮತ್ತು ನಿರ್ಲಿಪ್ತತೆಯ ನಡುವೆ ಸುಂದರವಾದ ಸಮತೋಲನವನ್ನು ಹೇಗೆ ಸೃಷ್ಟಿಸಬಹುದು ಎಂಬುದನ್ನು ಸೂಚಿಸುತ್ತದೆ. ಪೀಠದ ಹಿಂಭಾಗವು ಗೋವರ್ಧನ ಪರ್ವತದ ಭೂಪ್ರದೇಶವನ್ನು ಪ್ರತಿನಿಧಿಸುತ್ತದೆ. ಈ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಬದಲಾಗಿ ಭಕ್ತಿ, ಸಂಗೀತ, ಕಲೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳ ಕೇಂದ್ರವಾಗಿದೆ. ಶ್ರೀಕೃಷ್ಣನು ತನ್ನ ಎಡಗೈಯಿಂದ ಗೋವರ್ಧನ ಬೆಟ್ಟವನ್ನು ಎತ್ತುವುದನ್ನು ಚಿತ್ರಿಸುವ ಶ್ರೀನಾಥ್ಜಿಯ ವಿಗ್ರಹವು ಅವನ ದೈವಿಕ ಶಕ್ತಿಗಳ ಪ್ರತಿಮಾರೂಪವಾಗಿದೆ. ಶ್ರೀನಾಥ್ಜಿ ದೇವಾಲಯದ ವಾಸ್ತುಶಿಲ್ಪವು ರಾಜಸ್ಥಾನಿ ಮತ್ತು ಮೊಘಲ್ ಶೈಲಿಗಳ ವಿಶಿಷ್ಟ ಮಿಶ್ರಣವಾಗಿದೆ. ದೇವಾಲಯದ ರಚನೆಯು ಹವೇಲಿ ಅಂದರೆ ಮಹಲನ್ನು ಹೋಲುತ್ತದೆ. ಇದು ಶ್ರೀಕೃಷ್ಣನನ್ನು ದೇವರೆಂದು ಪರಿಗಣಿಸುವ ಬದಲು ರಾಜಮನೆತನದ ಮಗುವಾಗಿ ಪರಿಗಣಿಸುವ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯದ ಸಂಕೀರ್ಣವು ಮುಖ್ಯ ಗರ್ಭಗುಡಿ, ಸಭಾಮಂಟಪ, ಪುರೋಹಿತರು ಮತ್ತು ಆರೈಕೆದಾರರಿಗೆ ವಿವಿಧ ವಸತಿ ಪ್ರದೇಶಗಳಂತಹ ಹಲವಾರು ವಿಭಾಗಗಳನ್ನು ಒಳಗೊಂಡಿದೆ. ರಾಜಸ್ಥಾನದ ಉದಯಪುರದಿಂದ ಈಶಾನ್ಯಕ್ಕೆ 48 ಕಿಲೋಮೀಟರ್ಗಳ ದೂರದಲ್ಲಿ ಈ ಮಂದಿರ ಸ್ಥಿತವಾಗಿದೆ. ಇನ್ನು ಈ ಆಯತನ ಹಾಗೂ ಈ ಮೂರ್ತಿಯ ಬಗ್ಗೆ ತಿಳಿಸಿಕೊಟ್ಟ ಅಹೋರಾತ್ರನಿಗೆ ಶಿರಸ ಮನಸ ನಮಿಸುತ್ತಾ ಧನ್ಯವಾದ ಶೃಂಗಪ್ರಿಯ.